ವಿಶ್ವಕಪ್ ಅಖಾಡ ದಿನೇ ದಿನೇ ರಂಗೇರ್ತಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಹಾವು ಏಣಿ ಆಟ ಕೂಡ ಜೋರಾಗಿದೆ. ಗ್ರೂಪ್ ಎ ನಲ್ಲಿರುವಂತಹ ಭಾರತ ಸದ್ಯ ಅಮೆರಿಕ ವಿರುದ್ಧದ ಮೊದಲ ಪಂದ್ಯವನ್ನ ಗೆದ್ದಿದ್ದು ನಮೀಬಿಯಾ ವಿರುದ್ಧ ಎರಡನೇ ಪಂದ್ಯಕ್ಕೆ ರೆಡಿಯಾಗಿದೆ. ಗುರುವಾರ ಭಾರತ ಹಾಗೆ ನಮೀಬಿಯಾ ತಂಡಗಳು ಮುಖಾಮುಖಿಯಾಗ್ತವೆ. ಆದರೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಆಗಿದೆ. ಸ್ಫೋಟಕ ಓಪನರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಆಸ್ಪತ್ರೆ ಸೇರಿದ್ದಾರೆ. ಡಿಎಸ್ಪಿ ಸಿರಾಜ್ ಬೆಂಚ್ ಕಾಯಿಸಬೇಕಾಗುತ್ತೆ. ಹಾಗಾದ್ರೆ ಭಾರತದ ಪರ ಯಾರೆಲ್ಲ ಕಣಕ್ಕಿಳಿತಾರೆ, ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ಸರಣಿ ಗೆದ್ದು ಸೌತ್ ಆಫ್ರಿಕಾ ವಿರುದ್ಧ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ರನ್ ಮಳೆ ಸುರಿಸಿ ಅಮೆರಿಕ ವಿರುದ್ಧ ದಾಖಲೆ ಸ್ಕೋರ್ ಬರುತ್ತೆ ಅನ್ಕೊಂಡ್ರೆ ಟೀಂ ಇಂಡಿಯಾ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಕ್ರಿಕೆಟ್ ಶಿಶು ಅನ್ಕೊಂಡಿದ್ದಂತ ಯುಎಸ್ಎ ತಂಡ ಭಾರತಕ್ಕೆ ದೊಡ್ಡ ಪಾಠ ಕಲಿಸಿತ್ತು. ಪ್ರತಿ ತಂಡ ಪ್ರತಿ ಪಂದ್ಯವನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಬೇಕು ಎನ್ನುವಂತ ಮೆಸೇಜ್ ಪಾಸ್ ಮಾಡಿದ್ರು. ಈಗ ನಮೀಬಿಯಾ ವಿರುದ್ಧ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮೈದಾನಕ್ಕಿಳಿಯೋಕೆ ರೆಡಿ ಆಗ್ತಾ ಇದ್ರೆ ಭಾರತ ಪ್ಲೇಯಿಂಗ್ 11 ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಭಿಷೇಕ್ ಶರ್ಮಾ ಆಸ್ಪತ್ರೆ ಪಾಲು, ಸಂಜು ಓಪನರ್. 2024ರ T20 ವಿಶ್ವಕಪ್ ಆದ್ಮೇಲೆ ಭಾರತ ಪರ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಮತ್ತೊಬ್ಬ ಓಪನರ್ ಕಡೆಯಿಂದ ಅಂತ ಸಿಗ್ಲಿ ಬಿಡ್ಲಿ ಅಥವಾ ಟಾಪ್ ಆರ್ಡರ್ ಬ್ಯಾಟರ್ಗಳು ಕೈ ಕೊಟ್ಟರೂ ಕೂಡ ಸಿಂಗಲ್ ಆಗಿ ನಿಂತು ಅದೆಷ್ಟೋ ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಅವತ್ತು ಭಾರತ ವಿನ್ ಆಯ್ತು ಅಂತಾನೆ ಲೆಕ್ಕ. ಆದ್ರೆ ಯುಎಸ್ಎ ವಿರುದ್ಧದ ಮ್ಯಾಚ್ ಅಲ್ಲಿ ಡಿಸಪಾಯಿಂಟ್ ಮಾಡಿದ್ರು, ಗೋಲ್ಡನ್ ಡಕ್ಔಟ್ ಆಗಿದ್ರು. ಈಗ ನಮೀಬಿಯಾ ವಿರುದ್ಧ ಆದ್ರೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡ್ಬೋದು ಅನ್ಕೊಂಡ್ರೆ ಈ ಪಂದ್ಯವನ್ನ ಆಡೋದೇ ಡೌಟ್ ಇದೆ. ಕಳೆದ 2 ದಿನಗಳಿಂದ ಸ್ಟಮಕ್ ಇನ್ಫೆಕ್ಷನ್ ನಿಂದ ಬಳಲ್ತಾ ಇದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪ್ರಾಕ್ಟೀಸ್ ಸೆಷನ್ ನಲ್ಲೂ ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಗುರುವಾರ ಮ್ಯಾಚ್ ವೇಳೆಗೆ ರಿಕವರ್ ಆಗೋದು ಡೌಟ್ ಇದೆ. ಹೀಗಾಗಿ ಪ್ಲೇಯಿಂಗ್ 11 ನಿಂದ ಹೊರಗಿಡುವಂತ ಚಾನ್ಸಸ್ ಇದೆ. ಹಾಗೇನಾದ್ರೂ ಅಭಿಷೇಕ್ ಶರ್ಮಾ ಆಡಿಲ್ಲ ಅಂದ್ರೆ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಅವಕಾಶ ಪಡ್ಕೊಳ್ತಾರೆ. ವಾಷಿಂಗ್ಟನ್ ಸುಂದರ್ ಇನ್, ಬುಮ್ರಾ ಫಿಟ್, ಯಾರು ಔಟ್? ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಈಗ ತಂಡಕ್ಕೆ ಜಾಯಿನ್ ಆಗಿದ್ದು ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕ ವಿರುದ್ಧದ ಪಂದ್ಯದ ವೇಳೆ ಜ್ವರದಿಂದಾಗಿ ಬೆಂಚ್ ಕಾಯ್ದಿದ್ದಂತ ಜಸ್ಪ್ರೀತ್ ಬುಮ್ರಾ ಈಗ ರಿಕವರ್ ಆಗಿದ್ದು ಅವರು ಕೂಡ ಮೈದಾನಕ್ಕಿಳಿಯೋಕೆ ರೆಡಿ ಆಗಿದ್ದಾರೆ. ಹೀಗಾಗಿ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಂಡಿದ್ದಂತ ಮೊಹಮ್ಮದ್ ಸಿರಾಜ್ ಬೆಂಚ್ ಕಾಯಿಸಬಹುದು. ಹೀಗಾಗಿ ನಮೀಬಿಯಾ ವಿರುದ್ಧದ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಚೇಂಜಸ್ ಅಂತೂ ಗ್ಯಾರಂಟಿ ಇದೆ. ಸೊ ಹೇಗಿರುತ್ತೆ ಸಂಭಾವ್ಯ ಪ್ಲೇಯಿಂಗ್ 11 ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಪರ ಓಪನರ್ ಆಗಿ ಮತ್ತೆ ಸಂಜು ಸ್ಯಾಮ್ಸನ್ ಅವಕಾಶವನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರು ಏನು ಫಿಟ್ನೆಸ್ ಇಲ್ಲ ಅಥವಾ ಅವರು ಇಂಜುರಿ ಅಥವಾ ಹೆಲ್ತ್ ಕಂಡೀಷನ್ ಇರೋದ್ರಿಂದಾಗಿ ಅವರು ಈ ಪಂದ್ಯದಿಂದ ರಿಲ್ಯಾಕ್ಸ್ ಆಗುವಂತ ಚಾನ್ಸಸ್ ಇದೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಅಂದ್ರೆ ಅವರ ಬದಲಿಯಾಗಿ ಸಂಜು ಸ್ಯಾಮ್ಸನ್ ಅವಕಾಶವನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ. ಹೀಗಾಗಿ ಓಪನರ್ ಆಗಿ ಕಣಕ್ಕಿಳಿಬಹುದು. ಇನ್ನು ಇಶಾನ್ ಕಿಶನ್, ಸೊ ಕಳೆದ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಹೀಗಾಗಿ ಸಂಜು ಸ್ಯಾಮ್ಸನ್ ಜೊತೆ ಇಶಾನ್ ಕಿಶನ್ ಕೂಡ, ಸೊ ಇವರಿಬ್ರು ಕೂಡ ಸಂಜು ಮತ್ತೆ ಇಶಾನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ನಿರೀಕ್ಷೆ ಇದೆ. ಅಂಡ್ ನೆಕ್ಸ್ಟ್ ನಂಬರ್ 3 ನಲ್ಲಿ ಆಸ್ ಯೂಶುವಲ್ ತಿಲಕ್ ವರ್ಮಾ ಬರ್ತಾರೆ. ಕಳೆದ ಪಂದ್ಯದಲ್ಲೂ ಕೂಡ ತಿಲಕ್ ನಂಬರ್ 3 ನಲ್ಲಿ ಬ್ಯಾಟ್ ಬೀಸಿದ್ರು. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ನಂಬರ್ 3 ನಲ್ಲಿ ತಿಲಕ್ ಬರ್ತಾರೆ. ಅಂಡ್ ನೆಕ್ಸ್ಟ್ ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಡುವಂತ ನಿರೀಕ್ಷೆ ಇದೆ. ಇನ್ನು ಸೂರ್ಯಕುಮಾರ್ ಯಾದವ್ ಈ ವರ್ಷ ಅದ್ಭುತವಾದಂತ ಫಾರ್ಮ್ ನಲ್ಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಕೂಡ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ ಹೈಯೆಸ್ಟ್ ನಂಬರ್ ಅನ್ನ ಅಂದ್ರೆ ಹೈಯೆಸ್ಟ್ ರನ್ ಗಳನ್ನ ಸ್ಕೋರ್ ಮಾಡಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಡೆದಿದ್ರು. ಜೊತೆಗೆ ಯುಎಸ್ಎ ವಿರುದ್ಧದ ಮ್ಯಾಚ್ ಅಲ್ಲಂತೂ ಸೂರ್ಯಕುಮಾರ್ ಆಕ್ಚುಲಿ ಅವತ್ತಿನ ಮ್ಯಾಚ್ ವಿನ್ನರ್, ರಿಯಲ್ ಗೇಮ್ ಚೇಂಜರ್ ಅಂತಂದ್ರೆ ಅದು ಸೂರ್ಯಕುಮಾರ್ ಮಾತ್ರನೇ. ಅವತ್ತು ಇಡೀ ತಂಡ ಎಲ್ಲರೂ ಸೇರಿ ಕೂಡ ಅರ್ಧ ಸ್ಕೋರ್ ಅನ್ನ ದಾಖಲು ಮಾಡಿರಲಿಲ್ಲ, ಬಟ್ ಅದ್ರ ಡಬಲ್ ಸ್ಕೋರ್ ಅನ್ನ ಸೂರ್ಯಕುಮಾರ್ ಯಾದವ್ ಅವರು ಸ್ಕೋರ್ ಮಾಡಿ ಭಾರತದ ಸೋಲಿನ ಆಘಾತದಿಂದ ತಪ್ಪಿಸಿದ್ರು. ಹೀಗಾಗಿ ಸೂರ್ಯಕುಮಾರ್ ಮೇಲೆ ಈ ಪಂದ್ಯದಲ್ಲೂ ಕೂಡ ಜಾಸ್ತಿ ನಿರೀಕ್ಷೆ ಇದೆ. ಅವರು ನಂಬರ್ 4 ನಲ್ಲಿ ಬರ್ತಾರೆ. ನೆಕ್ಸ್ಟ್ ರಿಂಕು ಸಿಂಗ್ ಫಿನಿಶರ್ ರೋಲ್ ಅಲ್ಲಿ ಬರಬಹುದು. ಮಿಡಲ್ ಆರ್ಡರ್ ನಲ್ಲಿ ರಿಂಕು ಸಿಂಗ್ 5ನೇ ಕ್ರಮಾಂಕದಲ್ಲಿ ಬರ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ 6ರಲ್ಲಿ ಬರ್ತಾರೆ. ನೆಕ್ಸ್ಟ್ 7ರಲ್ಲಿ ಅಕ್ಷರ್ ಪಟೇಲ್ ಬಂದ್ರೆ 8ರಲ್ಲಿ ಶಿವಮ್ ದುಬೆ ಬರ್ತಾರೆ. ಸೊ ಆಲ್ರೌಂಡರ್ ಗಳಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಹಾಗೆ ಶಿವಮ್ ದುಬೆ ಇವ್ರು 3 ಜನ ಬರ್ತಾರೆ. ಇವ್ರು 3 ಜನ ಕೂಡ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಕೆಪಾಸಿಟಿ ಇವರಲ್ಲಿದೆ. ಹೀಗಾಗಿ ಇವರು ಮಿಡಲ್ ಆರ್ಡರ್ ನಲ್ಲಿ ಆಲ್ರೌಂಡರ್ ಗಳಾಗಿ ಕಣಕ್ಕಿಳಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಸ್ಪಿನ್ ಮಾಂತ್ರಿಕ ಅಂತಾನೆ ಕರೆಸಿಕೊಳ್ಳುವಂತಹ ವರುಣ್ ಚಕ್ರವರ್ತಿ ಕೂಡ
ಅವಕಾಶವನ್ನ ಪಡ್ಕೊಳ್ತಾರೆ. ಸ್ಪಿನ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಬೆಂಚ್ ಕಾದ್ರೆ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ 11 ನಲ್ಲಿ ಆಡ್ತಾರೆ. ಅಂಡ್ ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಹಾಗೆ ಜಸ್ಪ್ರೀತ್ ಬುಮ್ರಾ ಇಬ್ರು ಕೂಡ ವೇಗಿಗಳಾಗಿ ಕಣಕ್ಕಿಳುವಂತ ಚಾನ್ಸಸ್ ಇದೆ. ಹರ್ಷದೀಪ್ ಮೊದಲ ಪಂದ್ಯದಲ್ಲೂ ಕೂಡ ಆಡಿದ್ರು, ಬಟ್ ಜಸ್ಪ್ರೀತ್ ಬುಮ್ರಾ ಈಗ ರಿಕವರ್ ಆಗಿದ್ದು ಅವರು ಈ ಪಂದ್ಯದಲ್ಲಿ ಟೀಮ್ಗೆ ಜಾಯ್ನ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಹರ್ಷದೀಪ್ ಹಾಗೆ ಜಸ್ಪ್ರೀತ್ ಬುಮ್ರಾ ಪೇಸ್ ಬೌಲರ್ಗಳಾಗಿ ಕಣಕ್ಕಿಳಿತಾರೆ. ಆಕ್ಚುಲಿ ಇಲ್ಲಿ ಅಮೆರಿಕ ವಿರುದ್ಧದ ಮ್ಯಾಚ್ ಅಲ್ಲಿ ಡಿಎಸ್ಪಿ ಮೊಹಮ್ಮದ್ ಸಿರಾಜ್ 1.5 ವರ್ಷದ ಬಳಿಕ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು ಕೂಡ ಬಿಗ್ ಇಂಪ್ಯಾಕ್ಟ್ ಮಾಡಿದ್ರು. 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗಾಗಿ ನಮೀಬಿಯಾ ವಿರುದ್ಧ ಅವರನ್ನ ಬೆಂಚ್ ಕಾಯಿಸೋದು ಕಷ್ಟ ಅನಿಸಿದ್ರು ಕೂಡ ಬೂಮ್ರಾಗಾಗಿ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ಲೇಬೇಕಾಗತ್ತೆ. ಅಥವಾ ಹರ್ಷದೀಪ್ರನ್ನ ಬೆಂಚ್ ಕಾಯಿಸಿದ್ರು ಕೂಡ ಇಲ್ಲಿ ಅಚ್ಚರಿ ಇಲ್ಲ. ಒಟ್ನಲ್ಲಿ ಬಲಿಷ್ಠ ಭಾರತ ನಮೀಬಿಯಾ ವಿರುದ್ಧ 2ನೇ ಪಂದ್ಯಕ್ಕೆ ಸಿದ್ಧವಾಗಿದೆ. ಅಮೆರಿಕ ವಿರುದ್ಧ ಮಾಡಿದಂತ ಮಿಸ್ಟೇಕ್ಸ್ ನ ಇಲ್ಲಿ ರಿಪೀಟ್ ಮಾಡದೆ ಓವರ್ ಕಾನ್ಫಿಡೆನ್ಸ್ ಇಲ್ಲದಂತೆ ಗೆಲ್ಬೇಕಿದೆ. ಇನ್ನು ನೀವು ನಮ್ಮ ಸುದ್ದಿಯನ್ನ ಚಾನೆಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.